ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಇಸ್ಲಾಂಪುರ 16ನೇ ವಾರ್ಡ್ನಲ್ಲಿ ನೀರಿನ ಪೈಪ್ ಒಡೆದು ರಸ್ತೆ ಮೇಲೆ ನಿರಂತರವಾಗಿ ನೀರು ಹರಿಯುತ್ತಿರುವ ಕುರಿತು ಸಾರ್ವಜನಿಕರ ತೊಂದರೆ ಮತ್ತು ಸ್ಥಳೀಯ ಮಹಿಳೆಯರ ಆಕ್ರೋಶದ ಬಗ್ಗೆ ಏಪ್ರಿಲ್ 24ರಂದು ಪತ್ರಿಕೆಯಲ್ಲಿ ವರದಿ ಪ್ರಕಟವಾಗಿತ್ತು. ಈ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ತಕ್ಷಣವೇ ಸಮಸ್ಯೆಯನ್ನ ಸರಿಪಡಿಸುವಂತೆ ಕಠಿಣ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಡೆದಿರುವ ನೀರಿನ ಪೈಪ್ ದುರಸ್ತಿ ಕಾರ್ಯ ಕೈಗೊಳ್ಳಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಸಾರ್ವಜನಿಕರ ಸಮಸ್ಯೆಯನ್ನ ಹೊರತಂದ ಮಾಧ್ಯಮದ ವರದಿಗೆ ಸ್ಪಂದಿಸಿದ ಜಿಲ್ಲಾಡಳಿತದ ಕ್ರಮಕ್ಕೆ ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ವರದಿಯ ಫಲಶ್ರುತಿ ಎಂದು ಹೇಳಬಹುದು. ವರದಿಯ ಫಲಶ್ರುತಿ: ಇಸ್ಲಾಂಪುರ 16ನೇ ವಾರ್ಡಿನ ನೀರಿನ ಸಮಸ್ಯೆಗೆ ಜಿಲ್ಲಾಧಿಕಾರಿಗಳ ಕ್ರಮ. ವರದಿ ಎಂಡಿ ಕೌಶಲ್. ಅಲ್ಲಿ ನೀರು ಪದರಾಗ ಹಾಕಿ ಗಟ್ರ ನೀರು ಬರ್ತಾವ. ಗಟ್ರ ನೀರು ಬಂದು ಎಲ್ಲ ಇದಾಗಿ ಭಾಳ ಚಲೋ ಆಯ್ತು. ಭಾಳ ದಿನ ಹೇಳ್ಬೇಕಂದ್ರೆ ಯಾರು ಕೇಳ್ರಿ ಇಲ್ಲ ರೀ. ಅದು ಯಾಕಂದ್ರೆ ಹುಡ್ರು ಸಾಲಿ ಹುಡ್ರು ಹೋಗ್ತಾವಲ್ಲ, ಇನ್ನೊಂದು ಏನಾಗತ್ತಪ್ಪ ಅಂದ್ರೆ ಕೈ ಕಾಲಿಗೆ ಅವು ಸುಳ್ಳಿ ಕಳೆದು ಗಟ್ರ ನೀರು ಹುಳ ಬರ್ತಾವ, ಸಣ್ಣ ಹುಳ ಬರ್ತಾವಲ್ಲ. ಕಡೆಗೆ ಏನಾಗುತ್ತೆ, ಕಾಲು ಬಾಯಿ ಹಾಕತ್ತಿತ್ತು ಹುಡುಗಿಗೆ. ಏನು ಮೌಲ ಸಾಬ್ಗುನ ಹೇಳ್ಯಾರಂತ, ಕುಮಾರಸ್ವಾಮಿ ಸಾಬ್ರಿಗೆ ಹೇಳ್ಯಾರಂತ, ಎಲ್ಲರಿಗೂ ಹೇಳಂತ. ಯಾರು ಇನ್ನೂ ಮಟ್ಟ ಬಂದು ಮಾಡಿಲ್ಲ ಅದು ಸಾಕಟ್ರು. ಅವರು ಮಲಸಬ್ ಕಾಕಾರ್ಗೆ ಹೇಳಿದ್ವಿ ಆತಮ್ಮ ಮಾಡಿಸ್ತೇವೆ ಅಂದ್ರೆ ಮತ್ತೆ ಇವ್ರು ಏನೈತಿ ಮನೋಸ್ವಾಮಿ ಕಾಕಾರ್ಗೆ ಹೇಳಿದ್ವಿ. ಅವರು ಮನೆ ಬಂದು ಆ ತಿರುಪತಿ ಅವ್ರನ್ನ ಬಾಜುಕ ಇದ್ದಾರ ಕರ್ಕೊಂಬಂದು ನೋಡೋದ್ರ ಆತಮ್ಮ ಮಾಡಿಸ್ತೇವೆ ಅಂತಾರಪ್ಪ. ಇವ್ರು ಶಾಲೆಯರ್ಗಂತೂ ದಿನ ಹೇಳ್ತಾನೆ, ಈ ಶಾಲೆ ಸರ್ಕಾರ ಶಾಲೆ ಗೌರ್ಮೆಂಟ್ ಶಾಲೆ ನಮಗೂ ತೊಂದ್ರೆಪ್ಪ ಮಾಡಿಸ್ರೆ ಅವ್ರ ಸರ್ಗಳು ಹೇಳಿವಮ್ಮ ಅಂತಾರೆ. 3 ತಿಂಗಳಾಯ್ತು. ಇವತ್ತು 3 ತಿಂಗಳಾದಾಗ ಮಟ್ಟ ಯಾರು ಬಂದಿಲ್ಲ. ಕೊಟ್ಟು ಬಂದೆ ಹೋಗಿ ಪಂಚಾಯತಿಗೆ ಅಂದ್ರೆ ಅವರು ಏನು ಕೇರ ಮಾಡವಲ್ರು. ಇಷ್ಟು ಗಾಡಿ ಅಡ್ಡಾಡ್ತಾವು, ಯಾರು ದಾನ ಮಾಡಲ್ಲ. ಅಲ್ಲ 3 ತಿಂಗಳಾಗ ಮಟನ ಯಾರು ಬಂದಿಲ್ಲ. ಏನೋ ಮಟ ಬಂದಿದ್ಬಿಡ್ತಮ್ಮ. ಮನೆ ನಡಕ್ ಬಂದು ಸ್ವಲ್ಪ ಕಡ್ಡಿದ್ರು ಹೊಳ್ಳಿ ಅದನ್ನ ಮತ್ತೆ ಏನು ಕೇರ ಮಾಡಲಿಲ್ಲ. मैंने होगा पूरा फुट को पानी पूरा घर के सामने हो गलीज मच्छरा जिसना सो भी गलीज बैठने दे रहे ಏನು ಹೇಳಿದ್ರು ಇವ್ರು ಶಾಲಿಯರಂತೂ ವಿಚಾರಣೆ ಮಾಡೋದು. ಈ ಒಂದು ಸ್ವಲ್ಪ ಉಸಕ್ ಹಾಕಿಸ್ರಪ್ಪ, ನಿಮಗೂ ಚಲೋ ನಮಗೂ ಚಲೋ ಹೇಳಿದ್ವಿ. ಅವ್ರು ಏನು ಕೇಳೋದು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.